ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಆದಿಗೋಸ್ಕರ ಒಂದು ಕಷಾಯನ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿದ್ದೆ ತೊಗೊಂಡು ಹೋಗಿ ಕುಡಿಸ್ಬೇಕಿದ್ರೆ ಮೀನಾಕ್ಷಿ ಅವರು ಏನೂ ಕೂಡ ಬೇಕಾಗಿಲ್ಲ ಅಂತ ದಬ್ಬ ಬಿಡ್ತಾರೆ. ಆಗ ದಯವಿಟ್ಟು ಮಾವ ಈ ಕಷಾಯ ಕುಡಿದ್ರೆ ಅವ್ರಿಗೆ ಎಚ್ಚರ ಆಗುತ್ತೆ, ಅವ್ರಿಗೆ ಗುಣಮುಖ ಆಗುತ್ತೆ ಅಂತ ಭಾಗ್ಯ ಹೇಳಿದ್ರು. ಕನಿಕಾ ಏನು ಬ್ರೋನೇ ಸಾಯಿಸಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳಿ ಆ ಕಷಾಯನ ತೊಗೊಂಡು ಹೋಗಿದ್ದೆ ಚೆಲ್ಬಿಡ್ತಾರೆ. ಇದನ್ನು ನೋಡಿದಂಥ ಭಾಗ್ಯ ಏನಿದು ಕನಿಕಾ, ಯಾಕೆ ರೀತಿ ಮಾಡ್ದೆ, ಆ ಕಷಾಯ ಕುಡಿಸಿದ್ರೆ ಅವ್ರಿಗೆ ಹುಷಾರಾಗ್ತಿತ್ತು ಅಂದಾಗ ಸಾಕು ನೀನು ಮಾಡಿರೋದು ಇಷ್ಟೇನೆ ಅಂತ ಕನಿಕಾ ಹೇಳ್ತಾರೆ. ನಂತರ ಕಿಶನ್ ಗಾಡಿಗೆ ನಾವು ಹುಡುಕ್ತಿದ್ರೆ ಅದನ್ನು ಆಲ್ರೆಡಿ ತನ್ವಿ ಔಸಿಟ್ಟಿದ್ದಾಳೆ, ಹಾಗಾಗಿ ಗಾಡಿಗೆ ಸಿಗುವುದಿಲ್ಲ. ತದನಂತರ ಕಾಮತ್ ಅವರು ಬೇರೆ ಗಾಡಿ ತೊಗೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಇಲ್ಲಿ ಕುಸುಮ ಅವರು ಹೋಗಿದ್ದೆ ಮತ್ತಷ್ಟು ಸೊಪ್ಪನ್ನು ತಂದು ಇದನ್ನು ಅರ್ತು ಕುಡಿಸು ಅಂತ ಭಾಗ್ಯಕ್ಕೆ ಹೇಳ್ತಾರೆ. ಈ ಕಡೆ ಮೀನಾಕ್ಷಿ ಅವರು ಬೇಡ ಅಂದರು. ಕಾಮತ್ ಅವರನ್ನು ಭಾಗ್ಯ ಮತ್ತು ಕುಸುಮ ಅವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಆಯಿತು ಮಾಡಿ ಅಂತಾರೆ. ನಂತರ ಕಷಾಯವನ್ನು ಮಾಡಿ ಆದಿಗೆ ಕುಡಿಸಿದಾಗ ಸ್ವಲ್ಪ ಆದಿ ಎಚ್ಚರವಾಗ್ತಾರೆ. ಗಾಯಕ್ಕೆಲ್ಲ ಅದೇ ಒಂದು ಸೊಪ್ಪಿನ ಔಷಧಿಯನ್ನು ಲೇಪಿಸಲಾಗುತ್ತೆ. ನಂತರ ರೂಮಿಗೆ ಕರ್ಕೊಂಡು ಹೋಗಿ ಮಲಸಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಭಾಗ್ಯ ಹೇಳಿದಾಗ ಕರ್ಕೊಂಡು ಹೋಗಿ ಅಂತ ಕಿಶನ್ ಮತ್ತು ಭಾಗ್ಯ ಜೊತೆ ಆದಿಯನ್ನು ಕಳಿಸ್ಕೊಡ್ತಾರೆ ಕಾಮತ್ ಅವರು. ನಂತರ ಇತ್ತ ಕಡೆ ತನ್ನ ಅಮ್ಮ ಯಾವುದೇ ರೀತಿಯಲ್ಲೂ ಕೂಡ ಪಪ್ಪನ ಸಾಯಿಸೋದಕ್ಕೆ ಮುಂದಾಗಿದ್ದಲ್ಲ ಅಂತ ಕನಿಕಾಗೆ ತನ್ಮಯ್ ಹೇಳಿದಾಗ, ನೀನು ನನ್ನ ಹತ್ರ ಮಾತಾಡೋಕ್ಕೆ ಬಂದ್ಯಾ, ನೋಡು ನಿಮ್ಮ ಅಕ್ಕ ಒಬ್ಬಳೇ ನಿಮ್ಮ ಮನೇಲಿ ಕರೆಕ್ಟ್ ಆಗಿರ್ಬೋದು, ನೋಡು ನೀನು ನಿಮ್ಮಮ್ಮ ಜೊತೆ ಇರ್ತೀನಿ ಅಂತೂ ಕನಸು ಕಾಣಬೇಡ. ನಿಮ್ಮಮ್ಮನಿಂದ ಏನಾದರೂ ನನ್ನ ಅಣ್ಣಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಳನ್ನು ಜೈಲಿಗೆ ಕಳಿಸ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಮನೇಲಿ ಇರಬೇಡ, ಹೊರಡ್ತಾ ಇರು. ಈಗ ನಾನು ಮಾತಾಡಿದ ಎಲ್ಲವನ್ನ ಕೂಡ ನೀನು ಯಾರ ಹತ್ರ ಹೇಳಬಾರ್ದು, ಹೇಳಿದ್ರೆ ನಿಮ್ಮಮ್ಮ ಜೈಲಿಗೆ ಹೋಗ್ತಾಳೆ ಅಂತ ಹೇಳಿ ಕನಿಕಾ ಹೆದರಿಸ್ಬಿಡ್ತಾರೆ. ನಂತರ ಇಲ್ಲಿ ತನ್ವಿ ಆಲ್ರೆಡಿ ತನ್ಮಯ್ನ ಕರ್ಕೊಂಡು ಬಾ ನಮ್ಮ ಮನೆಗೆ ಹೋಗೋಣ, ಅಮ್ಮ ನಿಜವಾಗ್ಲೂ ಬದಲಾಗಿದ್ದಾಳೆ, ಅಮ್ಮ ಇಲ್ಲಿದ್ದಾಳೆ ಅಂತ ನೀನು ಇದ್ರೆ ಖಂಡಿತ ಬೆಲೆ ಸಿಗುವುದಿಲ್ಲ ಅಂದಾಗ ಪರವಾಗಿಲ್ಲ, ನಾನು ಅಮ್ಮ ಜೊತೆನೇ ಇರ್ತೀನಿ, ನಿಂಗೆ ಇಷ್ಟ ಇಲ್ಲ ಅಂದರೆ ನೀನು ಹೋಗ್ಬೋದು ಅಂತ ಹೇಳಿ ತನ್ಮಯ್ ಹೇಳ್ಬಿಡ್ತಾನೆ. ಈ ಕಡೆ ತನ್ವಿಗೆ ಅನಿಸುತ್ತೆ, ಇಲ್ಲ ನಮ್ಮಮ್ಮ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ, ಅದು ನಮ್ಮ ಮನೆ, ನಾವು ಅಲ್ಲೇ ಇರಬೇಕು ಅಂತ ಹೇಳಿ ತನ್ವಿ ಡಿಸೈಡ್ ಮಾಡ್ಕೊತಾಳೆ. ನಂತರ ಇಲ್ಲಿ ಇನ್ನೂ ಕೂಡ ಎಚ್ಚರನೇ ಆಗಲಿಲ್ವಲ್ಲ, ನಾವು ಹೇಳಿದ್ರಿ ಹಾಸ್ಪಿಟಲ್ಗೆ ಸೇರಿಸೋಣ ಅಂತ, ಅಣ್ಣ ನೀನೇ ಕೇಳಲಿಲ್ಲ ಅಂತ ಮೀನಾಕ್ಷಿ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮೇಲ್ಗಡೆ ಆದಿ ಅವ್ರಿಗೆ ಪ್ರಜ್ಞೆ ಬರುತ್ತೆ, ಎಚ್ಚರ ಆಗುತ್ತೆ. ತಕ್ಷಣ ಬಂದು ಕಿಶನ್ ಅದಕ್ಕೆ ಅಣ್ಣಂಗೆ ಪ್ರಜ್ಞೆ ಬಂತು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನೋಡೋಕೆ ಹೋದಾಗ ಬೇಡ ಯಾರು ಹೋಗಬೇಡಿ ಅಂತ ಕಾಮತ್ ಅವರು ತಡೀತಾರೆ. ಅಲ್ಲಿ ಆದಿ ಅಂತೂ ಭಾಗ್ಯದಿಂದನೇ ನಾನು ಬದುಕಿದ್ದು, ಭಾಗ್ಯ ಇದ್ದರೆ ನಾನು ಎಂಥದ್ದನ್ನು ಕೂಡ ಫೇಸ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸುನಂದ ಮತ್ತು ಕುಸುಮ ಅವರು ನಾವು ಹೊರಡ್ತೀವಿ ಅಂತ ಹೇಳಿ ಅದಕ್ಕೆ ಹೋಗ್ತೀವಿ ಅಂತ ಹೇಳಿ ಹೋಗಿ ಆದಿ ಮತ್ತು ಭಾಗ್ಯನ ನೋಡಿದೆ ಅಲ್ಲಿಂದ ಹೊರಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ತನ್ಮಯ್ ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲರೂ ಕೂಡ ಗಾಬರಿಯಾಗಿದ್ದಾರೆ. ಹಾಗಿದ್ರೆ ಎಲ್ಲಿ ಹೋಗಿದ್ದಾನೆ ತನ್ಮಯ್, ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮಾಡಿ.